ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಹುಮ್ನಾಬಾದ್ ಮಹಾಜನತೆಗೆ ವಿಷಯ ಏನಪ್ಪ ಅಂದ್ರೆ ಏನು ಸನ್ಮಾನ್ಯ ಶ್ರೀ ಮಾಜಿ ಸಂಸದರಾಗಿರ್ತಕ್ಕಂಥ ರಾಮಚಂದ್ರ ವೀರಪ್ಪ ವೃತ್ತದಿಂದ ಏನು ಮಾಣಿಕನಗರ್ ಬ್ರಿಡ್ಜ್ವರೆಗೂ ರಸ್ತೆ ಅಗಲೀಕರಣ ಕುರಿತು ರಸ್ತೆಯನ್ನು ಅಗಲೀಕರಣವನ್ನು ಸುಂದರೀಕರಣವನ್ನು ಮಾಡುವಂಥ ವಿಷಯ ಕುರಿತು, ಯಾಕಂದರೆ ಏನು ರಸ್ತೆಯ ಮಧ್ಯದಲ್ಲಿ ಕಂಬಗಳನ್ನು ಬೀದಿ ದೀಪಗಳ ಕಂಬವನ್ನು ಅಳವಡಿಸುತ್ತಾರೆ. ಆದರೆ ನಾನು ಮೊನ್ನೆ ಒಂದು ಪಬ್ಲಿಕ್ ಕ್ಯಾಬ್ ಮುಖಾಂತರ ಒಂದು ಹೇಳಿಕೆ ಕೊಟ್ಟಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಏನು ಬೀದರ್ ಟು ಹುಮ್ನಾಬಾದ್ ಟು ಬೀದರ್ ಹೋಗೋ ಮಾರ್ಗ ಮಧ್ಯದಲ್ಲಿ ಕಂಬಗಳಿಗೆ ಒಂದು ದೀಪವನ್ನು ಅಲಂಕರಿಸಿದರು. ಇವಾಗ ನಾವು ಬೀದರ್ಲಿಂದ ಹುಮ್ನಾಬಾದ್ಗೆ ಬಂದಿದ್ದೀವಿ. ಇವಾಗ ಬರುವವರೆಗೂ ಯಾವುದೇ ರೀತಿಯಿಂದ ಮಾಣಿಕನಗರ್ ಬ್ರಿಡ್ಜ್ಲಿಂದ ಮಾನ್ಯ ರಾಮಚಂದ್ರ ವೀರಪ್ಪ ಸರ್ಕಲ್ವರೆಗೂ ಏನು ಸಂಪೂರ್ಣವಾಗಿ ಈ ಲೈಟನ್ನು ಬಂದಿದ್ದಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಿಂದ ಯಾರ್ದು ಅಂಜಿಕೆ ಇಲ್ಲ, ಯಾರ್ದು ಭಯ ಇಲ್ಲ. ಏನೋ 2 ದಿನ ಹಾಕೋಣ, 2 ದಿನ ಬಿಡೋಣ, ಇದಕ್ಕೆ ಯಾರು ಹೇಳೋರಿಲ್ಲ ಅಂತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ಕೆಲಸ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಏನು ನಮ್ಮ ಕ್ಷೇತ್ರದ ಶಾಸಕರು ಇದಕ್ಕೆ ಈ ಕಡೆ ಗಮನ ಹರಿಸಬೇಕು. ಯಾಕಂದರೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ತಂದು ಸಾರ್ವಜನಿಕರಿಗೆ, ವಾಹನ ಸಂಚಾರಿಯರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ, ಯಾಕಂದರೆ ಈ ಭಾಗದಲ್ಲಿ ಈ ರಸ್ತೆ ಮುಖಾಂತರ ವಾಯು ಒಂದು ವ್ಯವಹಾರಕ್ಕೆ ತೆರಳಕ್ಕಂಥ ಮಹಿಳೆಯರಾಗಲಿ ಮತ್ತು ಇವರು ಯಾರಪ್ಪ ಅಂದರೆ ಏಜ್ ಆಗಿನವರಾಗಲಿ ಬಹಳಷ್ಟು ಜನವನ್ನು ಈ ಭಾಗದಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾಲೋನಿಗಳಿಗೆ ಹೋಗಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಆಗಿರ್ತದೆ. ಯಾಕಂದರೆ ಸಂಬಂಧಪಟ್ಟ ನಮ್ಮದೇನು ಅಧಿಕಾರಿಗಳಿದ್ದಾರೆ, ಕೂಡಲೇ ನಾಳೆ ಒಂದು ಕಾಲಾವಕಾಶವನ್ನು ನಾವು ಕೊಡ್ತೀವಿ. ಒಂದು ವೇಳೆ ಮಂಗಳವಾರ ದಿವಸ ಒಳಗಾಗಿ ನಾಳೆ ಸಾಯಂಕಾಲವರೆಗೆ ಈ ಲೈಟನ್ನು ಮತ್ತು ಪುನಃವಾಗಿ ಮತ್ತೆ ಪ್ರಾರಂಭ ಆಗದ ಹೋದಲ್ಲಿ ಸಂಬಂಧಪಟ್ಟ ಉಪಯೋಗಿಯ ಇಲಾಖೆಯ ಮುಂಭಾಗದಲ್ಲಿ ಭೀಮಾರ್ಮಿ ಭಾರತ ಎಕ್ಟಮಿಷನ್ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೀವಿ. ಜೊತೆಯಲ್ಲಿ ಹಮ್ಮಿಕೊಳ್ಳುತ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಒಂದು ವೇಳೆ ಎಚ್ಚೆತ್ತುಕೊಳ್ಳದೆ ಹೋದರೆ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು, ಯಾಕಂದರೆ ಮಾರ್ಗ ಮಧ್ಯದಲ್ಲಿ ಇವತ್ತು ನಾವು ಬೀದರ್ಲಿಂದ ಬರ್ತಕ್ಕಂಥ ಸಮಯದಲ್ಲಿ ನಾವು ಇವತ್ತು ಕಂಡಾಗ ಈ ದೃಶ್ಯ ಕಂಡಾಗ ನಾವು ಈಗ ಯಾಕೋ ಇದು ಸರಿ ಕಾಣಿಸಲ್ಲ ಎಂಬ ಉದ್ದೇಶದಿಂದ ನಾವು ಇವತ್ತು ಮಾಧ್ಯಮದ ಮುಖಾಂತರ ಒಂದು ಸುದ್ದಿಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಭೀಮಾರ್ಮಿ ಭಾರತ ಎಕ್ಟಮಿಷನ್ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೇಕ್ಸ್ ಫಿರ್ದೋಸ್ ಭಾಯ್ ಅವರು, ಜೊತೆಯಲ್ಲಿ ಅಲ್ಪಸಂಖ್ಯಾತಿನಿಯ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ತಯ್ಯಾಬ್ ನಂದನ್ ಅವರು, ಮತ್ತು ನಮ್ಮ ಜೊತೆಯಲ್ಲಿ ಬಂದಂಥ ನಮ್ಮ ಮಲ್ಲು ಮಿತ್ರ ಅವರು. ಯಾಕಂದರೆ ಸುಮಾರು ಜನಗಳನ್ನು ನಾವು ಇವತ್ತು ಬೀದರ್ಲಿಂದ ಬಂದಿದ್ದೀವಿ. ಇಂಥ ಘಟನೆಗಳ ಕಂಡು ನಾವು ಯಾಕೋ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂತೇಳಿ ನಾವು ನಾಳೆ ಅವ್ರಿಗೆ ಶಬ್ಬಾಸ್ಗಿರಿ ಕೊಡಬೇಕಂತೇಳಿ ನಾವು ವಿಚಾರ ಮಾಡಿದ್ದೀವಿ. ಆದರೆ ಶಬ್ಬಾಸ್ಗಿರಿ ತೊಗ್ತಕ್ಕಂಥ ಅಧಿಕಾರಿಗಳಲ್ಲ ಇವರು. ಇನ್ನೂ ಎಲ್ಲ ಸರ್ಕಾರದಿಂದ ಬಂದಿರತಕ್ಕಂಥ ಹಣವನ್ನು ಲೂಟಿ ಮಾಡಬೇಕು, ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬಾರ್ದು ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಬೆನ್ನು ತರ್ತಕ್ಕಂಥ ಯಾರು ಇವರು ಶಬ್ಬಾಸ್ಗಿರಿ ಕೊಡ್ತಾಯಿದ್ರು ಅಂಥವ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ನಾಳೆ ಬೆಳಗ್ಗೆ ಸಾಯಂಕಾಲವರೆಗೂ ಈ ಲೈಟನ್ನು ಮತ್ತೆ ಪುನರಾಗಿ ಅಳವಡಿಸ ಹೋದಲ್ಲಿ ಸಂಬಂಧಪಟ್ಟ ಇಲಾಖೆಯ ವಿರುದ್ಧವಾಗಿ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.